ಚಿಂತಾಮಣಿ ನಗರಸಭೆ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ನಗರ ಯೋಜನಾ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿಗಳ ಅನುಮತಿ ಪಡೆಯದೆ ಅನಧಿಕೃತವಾಗಿ ಬಡಾವಣೆ ನಿರ್ಮಿಸಿಕೊಂಡಿದ್ದರೆ ನಿವೇಶನಗಳು ಬಿ ಖಾತೆ ಬದಲಾಗುತ್ತದೆ. ಎಲ್ಲ ದಾಖಲೆಗಳು ಪರಿಶೀಲಿಸಿ ಎ ಅಥವಾ ಬಿ ಖಾತೆ ಮಾಡಿಸಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಅವರು ತಿಳಿಸಿದರು. ನಗರದ ಎಲ್ಲಾ ವಾರ್ಡ್ಗಳಿಗೆ ಅಧಿಕಾರಿಗಳ ಜೊತೆಗೆ ಆಗಮಿಸಿ ದಾಖಲೆ ಪರಿಶೀಲಿಸಲಿದ್ದು, ಅಧಿಕೃತ ದಾಖಲೆ ನೀಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅವರೊಂದಿಗೆ ಚರ್ಚೆ ನಡೆಸಲಾಯಿತು. ಎಲ್ಲ ಬಡಾವಣೆಗಳ ಮನೆಗೂ ಭೇಟಿ ಕೊಟ್ಟು ಆಸ್ತಿಯ ದಾಖಲೆ ಸಮಸ್ಯೆ ಬಗೆಹರಿಸಲಾಗುತ್ತದೆ. ಮಧ್ಯವರ್ತಿಗಳಿಗೆ ಮೊರೆ ಹೋಗದಂತೆ ನಾಗರಿಕರಲ್ಲಿ ಪೌರಾಯುಕ್ತರು ಮನವಿ ಮಾಡಿದರು. ಆಸ್ತಿ ಮಾಲೀಕರ ಭಾವಚಿತ್ರ, ಈ ಸುತ್ತಿನ ಭಾವಚಿತ್ರ, ಕ್ರಯ, ದಾನ, ವಿಭಾಗ ಪತ್ರಗಳು, ಆಸ್ತಿ ತೆರಿಗೆ ಕಟ್ಟಿರುವ ರಸೀದಿ ನೀಡಬೇಕು. ನಗರಸಭೆಯಲ್ಲಿ ನಿಗದಿತ ಅವಧಿಯಲ್ಲಿ ತೆರಿಗೆ ಕಟ್ಟಲು ಕಚೇರಿ ತೆರೆಯಲಾಗಿದೆ. ಆಸ್ತಿ ಮಾಲೀಕರ ಭಾವಚಿತ್ರ ಇದನ್ನು ಬೇಕಾಗ್ತದೆ. ಅದೇ ರೀತಿಯಾಗಿ ಸ್ವತ್ತಿನ ಭಾವಚಿತ್ರ, ಪ್ರಾಪರ್ಟಿ ಏನಿದೆಯೋ, ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಅದರ ಭಾವಚಿತ್ರ ಬೇಕಾಗುತ್ತೆ. ಕ್ರಯ ಪತ್ರ, ದಾನ ಪತ್ರ, ವಿಭಾಗ ಪತ್ರ ಮತ್ತು ರಿಲೀಸ್ ಡೀಡ್ ಇದೇನಿದೆ ಆ ಪತ್ರ ಬೇಕಾಗ್ತದೆ. ಆಸ್ತಿ ತೆರಿಗೆ, ಮುಖ್ಯವಾಗಿ ನೀವು ತೆರಿಗೆಗಳು ಕಟ್ಟಿರೋದನ್ನ, ಆಸ್ತಿ ತೆರಿಗೆ, ನೀರಿನ ತೆರಿಗೆ ಕಟ್ಟಿರುವಂತಹ ಒಂದು ರಸೀದಿಗಳನ್ನ ಕೊಡಬೇಕಾಗ್ತದೆ. ಕಟ್ಟಿಲ್ಲ ಅಂದ್ರೆ ನಮ್ಮ ಆಫೀಸಲ್ಲೇ ಈಗಾಗಲೇ ಬ್ಯಾಂಕ್ ವ್ಯವಸ್ಥೆನೂ ಸಹ ನಾವು ಮಾಡಿದ್ವಿ. ನೀವು ನೇರವಾಗಿ ಎಲ್ಲೂ ಬ್ಯಾಂಕ್ ಹತ್ರ ಅಲಿಯುವಂತ ಅವಶ್ಯಕತೆ ಇಲ್ಲ. ನಮ್ಮಲ್ಲೇ ಬಂದು ನೀವು ಬ್ಯಾಂಕ್ ಅಲ್ಲಿ ನೀವು ಕಟ್ಕೋಬೇಕಾಗುತ್ತೆ. ಮತ್ತೆ EC 15 ಟ್ರಾನ್ಸಾಕ್ಷನ್ ಆಗದೆ ಇದ್ರೆ EC 16, EC 15, EC 16 ನೀವು ತಗೊಂಡ್ಬರ್ಬೇಕಾಗ್ತದೆ. ಅನುಮೋದಿತ ಬಡಾವಣೆ ನಕ್ಷೆ ಇದ್ರೆ ಬಡಾವಣೆ ನಕ್ಷೆ, ಭೂ ಪರಿವರ್ತನೆ ಆಗಿರೋಂತ ಇದ್ರೆ ಕನ್ವರ್ಷನ್, DC ಕನ್ವರ್ಷನ್ ಆಗಿದೆ ಅದನ್ನು ಸಹ ಕೊಡಬೇಕು. ಮತ್ತು ಮದರ್ ಡೀಡ್, ಸ್ವತ್ತಿನ ಮೂಲ ಪತ್ರ ಇದೆ ಅದನ್ನು ಕೊಡಬೇಕಾಗ್ತದೆ. ಆಸ್ತಿ ಮಾಲೀಕರ ಆಧಾರ್ ಕಾರ್ಡ್ ಮತ್ತು ID ಕಾರ್ಡ್ ಎರಡೂ ಕೊಡಬೇಕಾಗ್ತದೆ. ಆಸ್ತಿ ಮಾಲೀಕರ ಮೊಬೈಲ್ ನಂಬರ್ ಅದನ್ನ ನಾವು ನಮೂದಿಸಬೇಕಾಗ್ತದೆ. ಕಟ್ಟಡ ಇದ್ರೆ ಈಗಾಗಲೇ ಕಟ್ಟಡ ಪರವಾನಗಿ ತೆಗೆದುಕೊಂಡಿದ್ರೆ ಮತ್ತೆ ತೆಗೆದುಕೊಂಡಿದ್ರೆ ಇಲ್ಲ ಅಂತ ಕಟ್ಟಡ ಪರವಾನಗಿ ಮತ್ತು ನೀಲಿ ನಕ್ಷೆ ನಮ್ಮಲ್ಲಿ ಕೊಟ್ಟಿರುವಂತ ನಕ್ಷೆ ಇಷ್ಟನ್ನ ನೀವು ಕೊಡಬೇಕಾಗ್ತದೆ. ಆಸ್ತಿ ಮಾಲೀಕರ ಆಧಾರ್, ID ಕಾರ್ಡ್, ಮೊಬೈಲ್ ಸಂಖ್ಯೆ ನಮೂನು ಮಾಡಿಸಿ ಆಸ್ತಿಯನ್ನು ಭದ್ರಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ನಗರ ವ್ಯಾಪ್ತಿಯ ಎಲ್ಲೆಡೆ ಇರುವ ನಗರಸಭೆಯ ಆಸ್ತಿಗಳನ್ನು ಗುರುತಿಸಲಾಗಿದೆ. ಒತ್ತುವರಿ ಮಾಡಿಕೊಂಡಿರುವ ನಿವೇಶನ, ಜಮೀನು, ರಸ್ತೆ ಒತ್ತುವರಿ ಜಾಗವನ್ನು ಬಿಟ್ಟು ಬಿಡಿ. ಶೀಘ್ರದಲ್ಲಿಯೇ ನಗರಸಭೆಯ ಆಸ್ತಿ ಗುರುತಿಸುವ ಬಗ್ಗೆ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ವೆಬ್ಸೈಟ್ ನೋಡಿ ನಗರಸಭೆಗೆ ಆಸ್ತಿ ಒಪ್ಪಿಸಿ, ಇಲ್ಲಾಂದ್ರೆ ಸರ್ಕಾರದ ಆದೇಶದಂತೆ ಎಲ್ಲ ಅಧಿಕಾರಿಗಳ ಸಮೇತ ಸ್ಥಳಕ್ಕೆ ಭೇಟಿ ಕೊಟ್ಟು ವಶಪಡಿಸಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ.